ಕ್ವಾರಂಟೈನ್ ಬ್ಯಾರಕ್ನಲ್ಲಿ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ. ಸೊ ಹಾಗಾಗಿ ಮನವಿ ಮಾಡ್ತಾ ಇದ್ರೆ ದಯವಿಟ್ಟು ನನಗೆ ಈ ನರಕದಿಂದ ತೆಗಿರಿ, ಬೇರೆ ಯಾವುದಾದ್ರೂ ಸೆಲ್ಲಿಗೆ ಹಾಕಿ, ಬೇಕಾದ್ರೆ ನಾನು ಅಲ್ಲೇ ನೆಲದಲ್ಲಿ ಮಲ್ಕೊಳ್ತೀನಿ, ಆದರೆ ಈ ಸೆಲ್ನಿಂದ ನನಗೆ ಮುಕ್ತಿ ಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಹಾಸಿಗೆ ದಿಂಬು ಕೊಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನಗೆ ಈ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂಥೇಳಿ ಮಾನವ ಹಕ್ಕುಗಳ ಮೊರೆ ಹೋಗೋದಕ್ಕೆ ದರ್ಶನ್ ನಿರ್ಧರಿಸಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದಕ್ಕೂ ನಿಯಮ ನಿಯಮ ನಿಯಮ, ಏನು ಕೇಳಿದ್ರು ರೂಲ್ಸು ಅಂತಾರೆ. ಮ್ಯಾನ್ಯುಯಲ್ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ನಾವು ಅಂತ ಹೇಳ್ತಾರೆ. ಏನು ಕೇಳಿದ್ರು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬನ್ನಿ ಅಂತಾರೆ. ಸೊ ಹಾಗಾಗಿ ಈಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ದರ್ಶನ್ ನಿರ್ಧರಿಸಿದ್ದಾರೆ. ಈ ಬಗ್ಗೆ ವಕೀಲ ಸುನಿಲ್ ಜೊತೆಗೆ ದರ್ಶನ್ ಮಾತಾಡಿದ್ದಾರೆ. ಅಕ್ಟೋಬರ್ 9ನೇ ತಾರೀಕು ಕೋರ್ಟ್ ಆದೇಶದ ನಂತರ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಕೂಡ ನರಕಯಾತನೆ ತಪ್ಪಿದ್ದಲ್ಲ. ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆದ ಮೇಲೆ ಮತ್ತೆ ಏನು ಜೈಲಿಗೆ ಹೋದ್ರಲ್ಲ, ಆಗಲಿಂದ ಇಲ್ಲಿವರೆಗೂ ಕೂಡ ಅದೇ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಸೆಲ್ಲಿಗೆ ಹಾಕಿದ್ದಾರೆ. ಅವ್ರ ಜೊತೆಗೆ ಇನ್ನಷ್ಟು ಅವರ ಈ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವಂಥವ್ರು, ಅಂದರೆ ಅವರಿಗೆ ಆರೋಪಿಗಳು ಸಹ ಆರೋಪಿಗಳಾಗಿರುವಂಥವ್ರು ಅವ್ರ ಜೊತೆಗೆ ಅದೇ ಸೆಲ್ನಲ್ಲಿ ಹಾಕಿದ್ದಾರೆ. ಬಟ್ ಅದು ಕ್ವಾರಂಟೈನ್ ಸೆಲ್, ಸೊ ಅದು ತುಂಬ ಚಿಕ್ಕದಾಗಿದೆ, ಅಲ್ಲಿ ಸೂರ್ಯನ ಬೆಳಕು ಕೂಡ ಬರೋದಿಲ್ಲ, ಹಾಗಾಗಿ ತುಂಬ ಸಮಸ್ಯೆ ಆಗ್ತಾ ಇದೆ ನನಗೆ ಅನ್ನೋದು ದರ್ಶನ್ ಅಳಲು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈಗ ದರ್ಶನ್ ಪರ ವಕೀಲರು ನೆಕ್ಸ್ಟ್ ಏನು ಪ್ಲಾನ್ ಅನ್ನುವಂಥದ್ದನ್ನ ಏನಾದರೂ ಹೇಳಿದ್ದಾರೆ? ಈಗ ಅಕ್ಟೋಬರ್ 9ನೇ ತಾರೀಕಂತೂ ಅಲ್ಲಿವರೆಗಂತೂ ವೆಯ್ಟ್ ಮಾಡಲೇಬೇಕು, ಯಾಕಂದರೆ ಆದೇಶ ಕಾಯ್ದಿರಿಸಿದೆ. ಇನ್ನೇನಿದ್ರು ಕೂಡ ಅದ್ರ ನಂತರನೇ ಅವರು ನೆಕ್ಸ್ಟ್ ಸ್ಟೆಪ್ ತಗೋಬೇಕಾಗಿರುವಂಥದ್ದು. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಒಂದು ವೇಳೆ ಏನಾದರೂ ಅವರಿಗೆ ಪೂರಕವಾದಂಥ ಒಂದು ಆದೇಶ ಬರಲಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ, ಅಥವಾ ಪೂರಕವಾಗಿ ಆದೇಶ ಬಂದರೆ ಏನು ಪ್ಲಾನ್ ಎ ಪ್ಲಾನ್ ಬಿ ಏನು ರೆಡಿ ಮಾಡ್ಕೊಂಡಿದ್ದಾರೆ? ರೆಹಮಾನ್, ಈ ನಿನ್ನೆ ತನಕನೂ ವಾದಗಳು ನಡೆದು, ಅಂದರೆ SPP ಪ್ರಸನ್ನ ಕುಮಾರ್ ಆಗಿರ್ಬೋದು, ದರ್ಶನ್ ಪರ ವಕೀಲ ಸುನಿಲ್ ಆಗಿರ್ಬೋದು, ಇಬ್ಬರು ಅವ್ರದ್ದೇ ಆದಂಥ ವಾದಗಳನ್ನು ಮಂಡಿಸಿದ್ವು. ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗಿತ್ತು, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ, ಮತ್ತು ನ್ಯಾಯಾಲಯದ ಆದೇಶವನ್ನು ತೆಗೆದುಕೊಂಡು ಹೋದ್ರೂ ಸಹಿತ ಕನಿಷ್ಠ ಸವಲತ್ತುಗಳನ್ನು ಇವರು ನೀಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಾದಗಳನ್ನು ಮಂಡಿಸಿದ್ವು ದರ್ಶನ್ ಪರ ವಕೀಲರು. ಅದಕ್ಕೆ ಕೌಂಟರ್ನ ಸಹಿತ ಪ್ರಸನ್ನ ಕುಮಾರ್ ಅವ್ರು ಮಾಡಿದ್ವು. ನಾವು ಏನೇನೆಲ್ಲ ಕೊಟ್ಟಿದ್ವಿ, ಒಬ್ಬ ಸಾಮಾನ್ಯವಾಗಿ ಕೊಲೆ ಆರೋಪಿಗೆ ಏನೆಲ್ಲ ಕೊಡ್ಬೋದು ಅದೆಲ್ಲವನ್ನೂ ಸಹಿತ ನಾವು ಕೊಟ್ಟಿದ್ದೀವಿ ಅನ್ನೋದನ್ನ ವಾದವನ್ನು ಮಂಡಿಸಿದರು. ಜೊತೆಗೆ ನ್ಯಾಯಾಲಯ ಅಕ್ಟೋಬರ್ 9ನೇ ತಾರೀಕು ಆದೇಶವನ್ನು ಕಾಯ್ದಿರಿಸಿದೆ. 9ನೇ ತಾರೀಕು ತನಕ ದರ್ಶನ್ ಪರ ವಕೀಲರಿಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ, ಅವ್ರು ಕಾಯಲೇಬೇಕಾಗುತ್ತೆ. ಯಾಕಂತಂದರೆ ಬೇರೆ ಏನೇ ಮಾಡೋಕೋದ್ರೂ ಕೊಡುವಂಥ ಆದೇಶದ ಮೇಲೆ ಏನು ಅಂತ ಗೊತ್ತಿಲ್ಲದಲ್ಲೇ ತೀರ್ಮಾನ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡುವಂಥದ್ದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಟೆಕ್ನಿಕಲಿ ಅವರು 9ನೇ ತಾರೀಕು ತನಕ ಸುಮ್ಮನೆ ಇರಲೇಬೇಕಾಗದಂಥ ಅನಿವಾರ್ಯತೆ ಇದೆ. ಆದರೆ ಒಂದೇ ಒಂದು ಆಪ್ಷನ್ ಇದೆ. ದರ್ಶನ್ ಅವರಿಗೆ ಇಷ್ಟೆಲ್ಲ ಸಮಸ್ಯೆಯನ್ನು ಕೊಡ್ತಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತೇಳಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಇವರಿಗೆ ಒಂದು ದೂರು ಕೊಡಲಿಕ್ಕೆ ಒಂದು ಆಪ್ಷನ್ ಇದೆ. ಆ ದೂರನ್ನು ಕೊಡಬಹುದು. ದೂರನ್ನು ಕೊಟ್ಟ ಬಳಿಕವಾಗಿ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ. ಅಲ್ಲಿ ಏನಾದರೂ ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರೋದನ್ನ ಕೊಡದೆ ಇವರ ಮಾನವ ಹಕ್ಕುಗಳನ್ನು ಉಲ್ಲಂಘನೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಏನಾದ್ರು ಕಂಡು ಬಂದರೆ ಮಾತ್ರ ಅವಾಗ ಅವರು ಕ್ರಮವನ್ನು ಕೈಗೊಳ್ಳಬಹುದು. ಅದು ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇದೆ, ಆದರೆ ತೀರಾ ಕಡಿಮೆ ಇದೆ. ಯಾಕಂತಂದರೆ ಒಬ್ಬ ಭಾರತೀಯ ನಾರ್ಮಲ್ ಪ್ರಜೆಗೆ, ಅಂದರೆ ಸಾಮಾನ್ಯ ಪ್ರಜೆಗೆ ಇರುವಂಥ ಎಲ್ಲ ಹಕ್ಕುಗಳು ಒಬ್ಬ ಬಂಧಿತನಾಗಿರುವಂಥ ಆರೋಪಿತನಿಗೆ ಇರೋದಿಲ್ಲ ಅನ್ನೋದನ್ನ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ. ಹೀಗಾಗಿ ಸಾಮಾನ್ಯ ಪ್ರಜೆಗಿರುವಂಥ ಎಲ್ಲ ಹಕ್ಕುಗಳು ಇರೋದಿಲ್ಲ. ಅಲ್ಲಿ ಒಂದಷ್ಟು ಕಟ್ಟುಪಾಡುಗಳ ಜೊತೆಗೇ ಬದುಕಬೇಕು. ಅದಕ್ಕೇನೆ ಜೈಲು ಅಂತ ಹೇಳೋದು, ಅದಕ್ಕೇನೆ ಅಲ್ಲಿ ಶಿಕ್ಷೆ ಅಂತ ಹೇಳೋದು. ಹೀಗಾಗಿ ಮತ್ತೆ ಇನ್ನೊಂದು ವಿಚಾರ ಏನಂದರೆ, ಈ ಕ್ವಾರಂಟೈನ್ ಸೆಲ್ ಅಂತ ಏನು ಕರೀತಿದ್ದಾರೆ, ಇದು ಕೋವಿಡ್ ಕಾಲದಲ್ಲಿ ಬಂದಂಥ ಕಾನ್ಸೆಪ್ಟು. ಇದರಿಂದ ಮೈನ್ ಜೈಲಿಗೆ ಶಿಫ್ಟ್ ಮಾಡಿಸಿ ಅಂತ. ಕ್ವಾರಂಟೈನ್ ಸೆಲ್ ಅಂತ ಅಂದರೆ ಪ್ರಮುಖವಾಗಿ ನಮ್ಮ ಪರಪ್ ನಗರ ಜೈಲು ಏನಿದೆ, ಆ ಮೈನ್ ಜೈಲಿನ ಬಿಲ್ಡಿಂಗನ್ನು ಹೊರತುಪಡಿಸಿ ಅದರಿಂದ ಆಚೆ ಕಡೆ ಇರುವಂಥ ಒಂದು ಬಿಲ್ಡಿಂಗ್, ಈ ಒಂದು ಬಿಲ್ಡಿಂಗನ್ನು ಬೇಸಿಕಲಿ ಮಹಿಳಾ ಕೈದಿಗಳಿಗೆ ಅಂತ ಹೇಳಿ ಕಟ್ಟಿದ್ರು. ಆದರೆ ನಂತರದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹೊಸ ಕೈದಿಗಳು ಯಾರು ಬರ್ತಾರೆ ಅವ್ರನ್ನ 14-15 ಡೇಸ್ ಅಲ್ಲಿ ಇಟ್ಟು ನಂತರದಲ್ಲಿ ಅವ್ರನ್ನ ಮೈನ್ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೋಸ್ಕರ ಬಳಸ್ಕೊತಾ ಇದ್ರು. ಆದರೆ ಈಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಸಾಕಷ್ಟು ಜನ ಆರೋಪಿಗಳನ್ನು ಆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕೆಲವು ಟೆರರಿಸ್ಟ್ಗಳನ್ನು ಸಪ್ರೇಟಾಗಿ ಇಡೋದಕ್ಕೆ ಅಲ್ಲೇ ಇಟ್ಟಿದ್ದಾರೆ, ಮತ್ತು ಕೆಲವು ರೇಪ್ ಕೇಸಲ್ಲಿ ಇರೋಂಥವ್ರನ್ನ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ದರ್ಶನ್ ಅವ್ರನ್ನ ಸಹಿತ ಅಲ್ಲಿಗೆ ಇಟ್ಟಿದ್ದಾರೆ. ಇವರು 14 ದಿನ ಕ್ವಾರಂಟೈನ್ ಮುಗಿತಲ್ಲ, 2 ತಿಂಗಳು ಮುಗಿತಲ್ಲ, 3 ತಿಂಗಳು ಮುಗಿತಾ ಬಂತಲ್ಲ, ಇವ್ರನ್ನ ಶಿಫ್ಟ್ ಮಾಡಿ ಅಂತೇಳಿ ದರ್ಶನ್ ಪರ ವಕೀಲರು ಕೇಳ್ತಾರೆ. ಆದರೆ SPP ಹೇಳ್ತಿರೋದೇನೆಂದರೆ, ಕ್ವಾರಂಟೈನ್ ಸೆಲ್ ಅನ್ನೋದು ಒಂದು ಭಾಗ ಅಷ್ಟೇ, ಅದು ಕೂಡ ಪರಪ್ ನಗರ ಜೈಲು, ಆ ಜೈಲು ಅಧಿಕಾರಿಗಳಿಗೆ ಬರುವಂಥದ್ದೇ. ಹೀಗಾಗಿ ನಾವು ಯಾವ ಆರೋಪಿನ ಎಲ್ಲಿ ಬೇಕಾದರೂ ಇಡುವಂಥದ್ದು ಕಾನೂನಿನ ಹಿತದೃಷ್ಟಿಯಿಂದ, ಮತ್ತು ಲಾ ಆ್ಯಂಡ್ ಆರ್ಡರ್ ಅಲ್ಲಿ ಒಳಗಡೆ ಯಾವುದೇ ರೀತಿಯ ಸಮಸ್ಯೆ ಆಗದಲ್ಲೇ ಇರೋ ಒಂದು ಹಿತದೃಷ್ಟಿಯನ್ನು ನೋಡಿಕೊಂಡು ಆ ಒಂದು ಆ್ಯಂಗಲ್ನಲ್ಲಿ ದರ್ಶನ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಇಟ್ಟಿರೋದ್ರಿಂದ ಏನು
ಏನ್ ತಪ್ಪು ಅನ್ನೋದನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತೆ ಈ ಹಿಂದಿನ ಸಲ ಇದೇ ಪರಪ್ನಗರ ಜೈಲಿನ ಅಧಿಕಾರಿಗಳು ಸಂಪೂರ್ಣವಾಗಿರುವಂತ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕುತ್ಕೊಂಡು ಎಂಜಾಯ್ ಮಾಡ್ಲಿಕ್ಕೆ ಆಗ್ಬೋದು, ಮತ್ತೆ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ರು. ಈ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದ ಕಾರಣಕ್ಕಾಗಿನೇ 2 FIR ಕೂಡ ರಿಜಿಸ್ಟರ್ ಆಯ್ತು. ಅದರ ಕೇಸು ಸಹಿತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಇದನ್ನ ಪ್ರಮುಖವಾಗಿ ಗಮನಿಸಿ ಈ ಕಾರಣಗಳನ್ನು ಹೈಲೈಟ್ ಮಾಡಿ ಉಗೀತು. ಹೀಗಾಗಿ ಈ ಸಮಯದಲ್ಲಿ ಆ ಒಂದು ಚಾನ್ಸಸ್ ತಾಳಕ್ಕೆ ಅಧಿಕಾರಿಗಳು ಕೂಡ ರೆಡಿ ಇಲ್ಲ ರೆಹಮಾನ್. ಎಲ್ಲದಕ್ಕೂ ಕೂಡ ನ್ಯಾಯಾಲಯ ಏನ್ ಆದೇಶ ಕೊಡುತ್ತೆ ಅದನ್ನ ಮಾತ್ರ ನಾವು ಪಾಲಿಸ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡಿದ್ದಾರೆ. ಅದು ಸಮಸ್ಯೆ ಆಗ್ತಿದೆ ದರ್ಶನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.